H5 ಪಬ್ಲಿಕ್ ನ್ಯೂಸ್ ನಿಮ್ಮೊಂದಿಗೆ. ಹುಣಸಗಿ ತಾಲೂಕಿನ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ನೂತನ ಶೈಕ್ಷಣಿಕ ವರ್ಷದ ಪ್ರಾರಂಭೋತ್ಸವ ಕಾರ್ಯಕ್ರಮವನ್ನು ಸಂಭ್ರಮದಿಂದ ಆಯೋಜಿಸಲಾಗಿತ್ತು. ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಕಾಲೇಜಿನ ಅಧ್ಯಕ್ಷ ಬಸವರಾಜ ಸಜ್ಜನ್, ಕಾಲೇಜು ಜೀವನವು ಪ್ರತಿಯೊಬ್ಬ ವಿದ್ಯಾರ್ಥಿಯ ಬದುಕಿನ ಹೊಸ ಅಧ್ಯಾಯವಾಗಿದ್ದು, ಶಿಕ್ಷಣದ ಜೊತೆಗೆ ಶಿಸ್ತು, ಸಮಯ ಪಾಲನೆ, ಪರಿಶ್ರಮ, ಆತ್ಮವಿಶ್ವಾಸ ಹಾಗೂ ಉತ್ತಮ ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ಳಬೇಕು ಎಂದು ವಿದ್ಯಾರ್ಥಿಗಳಿಗೆ ಕರೆ ನೀಡಿದರು. ಇಂದಿನ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಕೇವಲ ಪುಸ್ತಕದ ಜ್ಞಾನದಿಂದ ಯಶಸ್ಸು ಸಾಧಿಸಲು ಸಾಧ್ಯವಿಲ್ಲ. ವಿದ್ಯಾರ್ಥಿಗಳು ಹೊಸ ವಿಷಯಗಳನ್ನು ಕಲಿಯುವ ಜೊತೆಗೆ ತಮ್ಮ ಪ್ರತಿಭೆಯನ್ನು ಗುರುತಿಸಿಕೊಂಡು ಪ್ರಶ್ನಿಸುವ ಮನೋಭಾವ ಬೆಳೆಸಿಕೊಂಡು ಗುರಿ ಸಾಧನೆಯತ್ತ ಮುನ್ನಡೆಯಬೇಕು ಎಂದು ಸಲಹೆ ನೀಡಿದರು. ಶಿಕ್ಷಕರು ಕೇವಲ ಪಾಠ ಹೇಳುವವರಲ್ಲ, ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ದಾರಿದೀಪವಾಗಿರುವ ಮಾರ್ಗದರ್ಶಕರು. ಹೀಗಾಗಿ ಶಿಕ್ಷಕರ ಸಲಹೆ, ಮಾರ್ಗದರ್ಶನ ಹಾಗೂ ಪ್ರೋತ್ಸಾಹವನ್ನು ಪಡೆದು ಉತ್ತಮ ಸಾಧನೆ ಮಾಡಬೇಕು ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ಸಾಯಿಬಾಬಾ ಭಜಂದ್ರೆ, ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲ ಗುರ್ರಣ್ಣ ರೆಡ್ಡಿ, ಅಮರಣ್ಣ ಬೈಲಾಪುರ್, ವಿಎಸ್ ಬಿರದಾರ್ ಹಾಗೂ ಚೆನ್ನಪ್ಪ ಸರ್ ಸೇರಿದಂತೆ ಕಾಲೇಜಿನ ಅಧ್ಯಕ್ಷರು, ಸದಸ್ಯರು, ಪ್ರಾಂಶುಪಾಲರು, ಉಪನ್ಯಾಸಕರು ಹಾಗೂ ಸಿಬ್ಬಂದಿ ಉಪಸ್ಥಿತರಿದ್ದರು. ಹೊಸ ಶೈಕ್ಷಣಿಕ ವರ್ಷವು ವಿದ್ಯಾರ್ಥಿಗಳ ಜೀವನದಲ್ಲಿ ಹೊಸ ಅವಕಾಶಗಳನ್ನು ಹಾಗೂ ಯಶಸ್ಸನ್ನು ತರಲಿ ಎಂದು ಶುಭ ಹಾರೈಸಲಾಯಿತು. ವರದಿ ರಾಜಕುಮಾರ ರಾಥೋಡ್. ನಮ್ಮ ಹಿಂದುಗಡೆ ಗುರು ಇರಬೇಕು. ಮೊದಲಿನ ಕಾಲದೊಳಗೆ ಗುರುಗಳ ನೋಡ್ಕೊಂತ ಎಲ್ಲಿ ಹೋಗ್ತಿದ್ದರು, ಎಲ್ಲವಷ್ಟು ಶಿಕ್ಷಕರು ಇರಂತಿದ್ದರು. ಗುರುಗಳು ಅಂತಂದ್ರೆ ಏನು ಋಷಿಮುನಿಗಳು ಹೇಳ್ತಂತ ಗುರು ಪೀಠ ಅಂತಂದಿರ್ತಿದ್ರು. ಅಲ್ಲಿಗೆ ಹೋಗಿ ಕಲ್ತ ಬರ್ತಿದ್ರು. ಇವತ್ತಿನ ದಿನ ನೀವು ಇಷ್ಟು ಜನ ಬರ್ತೀರಿ ಇಲ್ಲಿ. ಎಲ್ಲರೂ ಇದು ಬಿಟ್ಟು ಕ್ಲಾಸಿಂದ ಹೊರಗೆ ಕುಳಿತು ಆಗಲಿ ಕ್ಲಾಸ್ ಬಂಕ್ ಮಾಡೋದಾಗಲಿ ಮಾಡಬಾರ್ದು, ದಯವಿಟ್ಟು ಅಂತ ಹೇಳುತ್ತಾ ನನ್ನ ಚಿಕ್ಕ ಭಾಷಣಕ್ಕೆ ಚುಕ್ಕಿಟ್ಟು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಭಾರತ್. ಅದೇ ರೀತಿ ಇನ್ನೋರ್ವ ಅತಿಥಿಯಾಗಿ ಆಗಮಿಸಿದ ಶ್ರೀ ಚೆನ್ನಪ್ಪ ಸರ್ ಅವರು ಹಾಗೂ ನಮ್ಮ ಕಾಲೇಜು ಅಭಿವೃದ್ಧಿ ಸಮಿತಿಯ ಹಿರಿಯ ಸದಸ್ಯರಂತ ಶ್ರೀ ದೇಸಾಯಿ ಸರ್ ಅವರೇ ಹಾಗೂ ನಮ್ಮ ಕಾಲೇಜು ಅಭಿವೃದ್ಧಿ ಸಮಿತಿಯ ಮಹಿಳಾ ಸದಸ್ಯರಂತ ಶ್ರೀ ಮೇಡಮ್ ಅವರು, ದೇವಮ್ಮ ಮೇಡಮ್ ಅವರು ಹಾಗೂ ಮುಖ್ಯ ಗುರುಗಳಾದಂಥ ಚನ್ನಪ್ಪಣ್ಣನವರೇ ಮತ್ತು ಈ ಶಾಲೆಯ ಪ್ರಾಚಾರ್ಯರಾದಂಥ ಬಿರದಾರ್ ಸರ್ ಅವರು ಮತ್ತು ಆತ್ಮೀಯರು ಮತ್ತು ಈ ಶಾಲೆಯ ಪ್ರಾಚಾರ್ಯರಾದಂಥ ಅಮರಣ್ಣ ಸರ್ ಅವರೇ ಹಾಗೂ ಆತ್ಮೀಯ ಗೆಳೆಯರಾದಂಥ ಭೀಮರಾಯ ಬೂದ್ಯಾಳ್ ಅವರೇ ಮತ್ತು ಅಕ್ಕನವರಾದಂಥ ದೇವಮ್ಮಕ್ಕ ಅವರೇ ಮತ್ತು ವೇದಿಕೆ